ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಹಲಸಿನ ಹಣ್ಣು ಕಾಣ್ತಾ ಇದೆಯಾ? ಹಲಸಿನ ಹಣ್ಣು ಅಲ್ಲ, ಇದು ಹಲಸಿನಕಾಯಿ. ನಾನಿವತ್ತು ಇದರಿಂದ ಮಳೆಗಾಲಕ್ಕೆ ರೆಡಿ ಮಾಡಿರ್ತಾರೆ ನಮ್ಮ ತುಳುನಾಡಲ್ಲಿ. ಹಲಸಿನಕಾಯಿದ್ದು ಪಲ್ಯ ಮಾಡಲಿಕ್ಕೆ. ಆದರೆ ಈಗ ಪಲ್ಯ ಮಾಡೋದಲ್ಲ, ಹಲಸಿನಕಾಯಿನ ಹೆಚ್ಚಿಬಿಟ್ಟು ಅದನ್ನು ಉಪ್ಪಲ್ಲಿ ಹಾಕಿಡೋದು. ಇದು ಹೆಚ್ಚಬೇಕಾದ್ರೆ ಕೆಲಸ ತುಂಬ. ಆದರೂ ಇದರದ್ದು ಪಲ್ಯ ಟೇಸ್ಟ್ ನೋಡಿದರೆ ಒಂದು 10 ಅಲ್ಲ 20 ಹಲಸಿನಕಾಯಿ ಆದರೂ ಹೆಚ್ಕೊಳ್ಳುವಂತ ಆಗತ್ತೆ. ನನ್ನದಂತೂ ಫೇವ್ರೆಟ್ ಇದು ಪಲ್ಯ. ನಾನು ಅಮ್ಮನ ಮನೆಗೆ ಹೋದ್ರಂತೂ ನನಗೆ ಇದೇ ಪಲ್ಯ ಆಗಬೇಕು, ಅಷ್ಟಿಷ್ಟ ನನಗೆ. ಹಾಗಾಗಿ ನಾನು ಇಂಟ್ರೆಸ್ಟಿಂದ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇಲ್ಲ ಈಗ ಹಲಸಿನಕಾಯಿ, ಬೇರೆಯವ್ರ ಹತ್ರ ಕೇಳಿಬಿಟ್ಟು ಅವ್ರ ಮರದಿಂದ ತೆಗೆದುಕೊಟ್ಟಿದ್ದಾರೆ ಅವರು. ನಾವೀಗ ಪಚ್ಚೀರು ಹೇಳ್ತೇವಲ್ಲ, ಆ ಪಚ್ಚೀರೆಲ್ಲ ತೆಗೆದುಬಿಟ್ಟು ಅದು ಬೀಜ ಬೇರೆ ಎಲ್ಲ ಮಾಡಬೇಕು, ಮತ್ತು ಸಣ್ಣಗೆ ಹಚ್ಚಿ ಇಡಬೇಕು. ನಮ್ಮ ಅಮ್ಮನ ಮನೆಯಲ್ಲಾದರೆ ಒಂದು 20ರಿಂದ 30 ಹಲಸಿನಕಾಯಿನ ಈ ರೀತಿ ಕ್ಲೀನ್ ಮಾಡಿ ಇಡ್ತಾಯಿದ್ವಿ. ಅಂದರೆ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಆದ್ದರಿಂದ ತುಂಬ ಮಂದಿ ಇದ್ರಲ್ಲ ಮನೆಯಲ್ಲಿ, ಹಾಗೆ ಮಳೆಗಾಲಕ್ಕೆ ಬೇಕಾಗತ್ತೆ. ಮತ್ತು ಫ್ಯಾಮಿಲಿಯಿಂದ ಹೀಗೆ ಯಾರಾದರೂ ಅತ್ತೆಯವರೆಲ್ಲ ಬಂದರೆ ತಗೊಂಡು ಹೋಗಲಿಕ್ಕೂ ಆಗ್ತಾಯಿತ್ತು. ದೊಡ್ಡ ದೊಡ್ಡ ಭರಣಿಯಲ್ಲಿ ತುಂಬಿಡ್ತಾಯಿದ್ವಿ. ಹೀಗೆ ಅದೊಂದು 2 ವರ್ಷದವರೆಗೂ ಹಾಳಾಗಲ್ಲ. ಅಂದರೆ ಇದು ಉಪ್ಪಟ್ಟು ಪಚ್ಚೀರು ಹಾಕ್ತೀವಲ್ಲ, ಅದರದ್ದೇ ಹಲಸಿನಕಾಯಿ ಆಗಿರುತ್ತೆ. ನಾವು ತಿನ್ನೋ ಹಲಸಿನಕಾಯಿಯಿಂದ ಆಗಲ್ಲ ಹಾಕಲಿಕ್ಕೆ. ನಾನು ಮಾತ್ರ ಈಗ 1ರಿಂದ 2 ಹಲಸಿನಕಾಯಿನ ಮಾತ್ರ ಹಾಕ್ತಾಯಿದ್ದೇನೆ. ನೋಡಿ, ಪಚ್ಚೀರನ್ನೆಲ್ಲ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿದ್ದೇನೆ. ಈಗ ಒಂದು ಭರಣಿ, ಕ್ಲೀನ್ ಆದ ಭರಣಿ, ಅದರಲ್ಲಿ ನೀರಿನ ಪಸೆ ಇರಬಾರ್ದು. ಅದಕ್ಕೆ ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ನಂತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಸೊಳೆ ಪಚ್ಚೀರು, ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕಬೇಕು. ಕಲ್ಲುಪ್ಪು ಹಾಕಿದರೆ ಒಳ್ಳೆ ಕಾಲ ಬರುತ್ತೆ ಅದು. ಹಾಗೆ ಸ್ವಲ್ಪ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಪಚ್ಚೀರು, ಸ್ವಲ್ಪ ಉಪ್ಪು, ಸ್ವಲ್ಪ ಪಚ್ಚೀರು, ಈ ರೀತಿ ಹಾಕ್ಕೊಂಡು ಹೋಗಬೇಕು. ಆಗ ಒಂದೇ ರೀತಿ ಅದು ಉಪ್ಪಲ್ಲಿ ನೆಂದಿಡುತ್ತೆ. ಇದು 1-2 ದಿವಸ ಹೀಗೆ ಇಡಬೇಕು, ನೀರು ಹಾಕಬಾರ್ದು. ಅದು ಗಟ್ಟಿಯಾಗುತ್ತೆ 2 ದಿವಸ ಬಿಟ್ಟು. ಆಮೇಲೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ಇಡ್ಬೋದು. ಅದರಿಂದ ಪಚ್ಚೀರು ಎಲ್ಲಿವರೆಗೆ ಇರ್ತದೆ ನೋಡಿ, ಅದರ ಸೊಳೆ ಎಲ್ಲಿವರೆಗೆ ಇರುತ್ತೆ, ಅದರ ಮೇಲೆ ಒಂದು ತಳ ಮೇಲೆ ನೀರು ಹಾಕಿಟ್ರೆ ನಿಮಗೆ 1 ವರ್ಷ ಅಲ್ಲ 2 ವರ್ಷದವರೆಗೂ ಏನೂ ಆಗಲ್ಲ. ಇಟ್ಕೊಳ್ಳುವುದು, ಬಾಳಿಕೆನೂ ಬರುತ್ತೆ. ಹಾಗೆ ನಮಗೆ ಬೇಕಾದಾಗ ತೆಗೆದು ಅದಕ್ಕೆ ಉಪ್ಪು ಹೋಗಬೇಕಾದ್ರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಒಂದು 2-3 ಸಲ ತೊಳೆದ್ಬಿಟ್ಟು ಹೀಗೆ ನೋಡಿ, ಹೀಗೆ ಸ್ಟಾಕ್ ಮಾಡಿ ಇಡುವಂಥದ್ದು. ಇದು 2 ವಾರದ ಹಿಂದೆ ಉಪ್ಪಲ್ಲಿ ಹಾಕಿ ಇಟ್ಟಿದ್ದು ನಾನು. ಈಗ ನಿಮಗೆ ಪದಾರ್ಥ ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನೀಗ ಯೂಸ್ ಮಾಡ್ತಾಯಿದ್ದೇನೆ. ಉಪ್ಪು ನೋಡಿ, ಉಪ್ಪು ನೀರು ಮಿಕ್ಸ್ ಮಾಡಿ ಹಾಕಿದ್ದೇನೆ ನೋಡಿ ಇದನ್ನು. ಈಗ ಕಡಲೆ ನಿನ್ನೆನೇ ನೆನೆಸಿಟ್ಟಿದ್ದೀನಿ. ಈಗ ಅದು ಬೇಯಿಸ್ಬೋದು. ಫಸ್ಟ್ ಕಡಲೆ ಬೇಯಲಿಕ್ಕೆ ಇಡಬೇಕು, ಯಾಕಂದರೆ ಕಡಲೆ ಬೇಯಬೇಕಾದ್ರೆ ಟೈಮ್ ತೊಗೊಳುತ್ತಲ್ವ. ಈಗ ಇದನ್ನು ಕಡಲೆ ಬೇಯಲಿಕ್ಕೆ ಇಡಬೇಕು. ಓವರ್ನೈಟ್ 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಇದು ತುಂಬ ರುಚಿ. ಕಪ್ಪು ಕಡಲೆ ಬಿಳಿ ಕಡಲೆಗಿಂತ ತುಂಬ ರುಚಿ. ನಾನು ಹೆಚ್ಚಾಗಿ ಇದನ್ನೇ ಯೂಸ್ ಮಾಡ್ತೀನಿ ನಾನು ಪಲ್ಯಕ್ಕೆ. ರುಚಿಯಾಗಿರುತ್ತಲ್ವ ಅದು. ಉಪ್ಪಟ್ಟು ಪಚ್ಚೀರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅದು. ನೀವೇನು ಕರಿತೀರಂತ ಗೊತ್ತಿಲ್ಲ. ಹೀಗೆ ನಾವು ಉಪ್ಪಟ್ಟು ಪಚ್ಚೀರು ಅಂತಲೇ ಹೇಳ್ತಾಯಿದ್ದೀವಿ. ಇದನ್ನೀಗ 1 ದಿವಸದ ಪಲ್ಯಕ್ಕೆ ನಾವೀಗ 4-5 ಮಂದಿ ಇರೋದ್ರಿಂದ 2 ಹೊತ್ತಿಗೆ ಇದು ಸಾಕಾಗುತ್ತೆ. ಅದು ಮಿಕ್ಸ್ ಮಾಡಿದರೆ ಪಲ್ಯ. ಅದು ಗಂಜಿ ಜೊತೆ ಅಂತೂ, ಕೊಚ್ಚಕ್ಕಿ ಗಂಜಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದು.
ನಮ್ಮ ಕಡೆ ತುಳುನಾಡಿನಲ್ಲಿ ಉಡುಪಿ ಮತ್ತು ಮಂಗಳೂರಲ್ಲಿ ಮಳೆಗಾಲದಲ್ಲಿ ಹೇಳಿ ಮಾಡಿದಂಥ ಯಾರ ಮನೆಯಲ್ಲೂ ಕೇಳಿ ನೀವು ಹೆಚ್ಚಾಗಿ 90% ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ವಾರಕ್ಕೊಂದು 2 ಸಲ ಆದರೂ ಉಪ್ಪಟ್ಟು ಪಚ್ಚಡಿ ಇರುತ್ತೆ. ಸ್ಟಾಕ್ ಮಾಡಿಯೂ ಇಡ್ತಾರೆ. ಅಂದರೆ ತುಂಬ ಇಷ್ಟಪಡ್ತಾರೆ. ಈ ಕಡೆ ಈ ಪಲ್ಯನ ತುಂಬ ಇಷ್ಟಪಡ್ತಾರೆ. ಹಳ್ಳಿಗಳಲ್ಲಂತೂ ಮನೆಯಲ್ಲಿ ಕೆಲಸ ಗದ್ದೆ ಕೆಲಸ ಎಲ್ಲ ಆಗಬೇಕಾದ್ರೆ ಇದೇ ಮಾಡಿಕೊಡ್ತಾರೆ. ಇದರಲ್ಲಿ ಹೊಟ್ಟೆ ತುಂಬಿಸೋದು ಉಂಟು ಫ್ರೆಂಡ್ಸ್. ಈ ರೀತಿ ನೋಡಿ 2-3 ಸಲ ಇದನ್ನು ಕ್ಲೀನ್ ಮಾಡಬೇಕು. ಆನಂತರ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡ್ಬೇಕಂದ್ರೆ ಇದರಲ್ಲಿ ಉಪ್ಪೆಲ್ಲ ಹೋಗಬೇಕಲ್ವ. ಇದಕ್ಕೆ ನಾವು ಅಡುಗೆ ಮಾಡಬೇಕಾದ್ರೆ ಉಪ್ಪು ಸೇರಿಸುವಂಗಿಲ್ಲ, ಯಾಕಂದರೆ ಇದರಲ್ಲೇ ಉಪ್ಪು ಇರುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ಹೆಚ್ಚಿಗೆ ಇದು ಮಾಡಿದರೆ ಉಪ್ಪು ಬಿಡತ್ತೆ. ಮತ್ತೊಂದು ಅರ್ಧ ಗಂಟೆ ಹಾಗೆ ಬಿಡಬೇಕು. ಆಮೇಲೆ ಕಡಲೆ ಬೆಂದ ನಂತರ ಕಡಲೆ ಸರಿ ಬೇಯಬೇಕು. ಆನಂತರ ಇದನ್ನು ಅದಕ್ಕೆ ಯೂಸ್ ಮಾಡಬೇಕು. ನನಗೆ ಇದು ಅರ್ಧ ಗಂಟೆದ ಹಿಂದೆ ತೆಗೆದಿಟ್ಟಿದೆ. ಹೀಗಾದರೆ ನೀರು ಬಸಿತಾ ಇದ್ದೇನೆ. ನೋಡಿ ನಿಮಗೆ ಹಲಸಿನಕಾಯಿ ಸಿಕ್ಕಿದರೆ ಈ ರೀತಿ ಒಂದು ಹಲಸಿನಕಾಯಿದಾದರೂ ಮಾಡಿ ಇಡಿ, ಉಪ್ಪು ಹಾಕಿ 7 ದಿವಸದ ನಂತರ ಅದಕ್ಕೆ ನೀರು ಹಾಕ್ಕೊಳ್ಳಿ. ಆಮೇಲೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದರದ್ದು ಪದಾರ್ಥ. ನೋಡಿ ಇದಕ್ಕೆ ಕಡಲೆ ಈಗ ಬೇಯಿಸ್ಲಿಕ್ಕೆ ಇಡ್ತೀನಿ, ನಾನು ಇಡ್ತಾಯಿದ್ದೀನಿ. ಅದು ನೆನೆಸ್ಲಿಕ್ಕೆ ಇಟ್ಟು ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಅಷ್ಟರವರೆಗೆ ನಾವು ಮಸಾಲೆ ರೆಡಿ ಮಾಡುವ. ಓಕೆ ಫ್ರೆಂಡ್ಸ್, ಬಾಣಲೆಗೆ ಒಂದು 5ರಿಂದ 6 ಮೆಣಸು, ಸ್ವಲ್ಪ ಕೊತ್ತಂಬರಿ, ಅದರ ಜೊತೆಗೆ ಸ್ವಲ್ಪ ಜೀರಿಗೆ. ಮೆಣಸು ಬಿಸಿ ಆಗಬೇಕು. ಅನಂತರ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ತೆಂಗಿನಕಾಯಿ ಆಪ್ಷನಲ್ ನಮ್ಮದು, ಹುರಿಲೂಬಹುದು, ಹುರಿಯೋದನ್ನು ಹಾಕ್ಬೋದು. 2 ಬೆಳ್ಳುಳ್ಳಿ. ಫಸ್ಟಿಗೆ ಮೆಣಸು, ಕೊತ್ತಂಬರಿ, ಜೀರಿಗೆ ಇವಿಷ್ಟನ್ನು ಪುಡಿ ಮಾಡಿಕೊಳ್ಬೇಕು. ಇದು ಪುಡಿ ಆದ ನಂತರ ಇದಕ್ಕೆ ತೆಂಗಿನಕಾಯಿ ಅದೇ ಆಗಲೇ ಹೇಳಿದಂಗೆ ಹುರಿದು ಹಾಕ್ಬೋದು, ಹೀಗೇನೆ ಹಸಿನೂ ಹಾಕ್ಬೋದು. ತೆಂಗಿನಕಾಯಿ ಹಾಕಿದ ನಂತರ 2 ಸುತ್ತು ತಿರುಗಿಸಿದರೆ ಸಾಕು ಮಿಕ್ಸಿನ. ಇಷ್ಟು ಪುಡಿ ಸಾಕಾಗುತ್ತೆ, ನೀರು ಹಾಕಬೇಕಂತ ಇಲ್ಲ. ಈಗ ಇದು ಒಂದು ಹದಕ್ಕೆ ಬೇಯ್ತಾ ಬಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ಒಗ್ಗರಣೆಗೆ ಇಡಬೇಕು. ಒಂದು ಬಾಣಲೆಗೆ ತೆಂಗಿನ ಎಣ್ಣೆ, ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಒಂದು 4ರಿಂದ 5 ಬೀಜ ಸಾಕಾಗುತ್ತೆ, ಸಾಸಿವೆ, ಮೆಣಸು ಮತ್ತು ಉದ್ದಿನಬೇಳೆ. ಇದು ಕಾದ ನಂತರ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಕಟ್ ಮಾಡಿದಂಥ, ಸ್ವಲ್ಪ ಸರಿಯಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಪುಡಿ ಮಾಡಿಕೊಂಡಂಥ ಪುಡಿ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಆನಂತರ
ಈ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 4ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ಮಸಾಲೆ ಮಿಕ್ಸ್ ಆಗುವವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿಗೆ ನಮ್ಮ ಉಪ್ಪಾಳು ಬಚ್ಚಿರ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಇದರ ಟೇಸ್ಟ್ ಸ್ಮೆಲ್ ಕೇಳಬೇಕಾದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಉಪ್ಪಾಳು ಬಚ್ಚಿರ್ ತುಳುನಾಡಲ್ಲಿ ಮಾತ್ರ ಕಾಣಸಿಗುವ ಸ್ಪೆಷಲ್ ಹಳ್ಳಿ ಅಡಿಗೆ ಅಂತ ಹೇಳ್ಬೋದು. ಇದನ್ನು ಟೇಸ್ಟ್ ನೋಡ್ಕೊಡೋ ನನಗೆ ನೋಡ್ಬೇಕಾದ್ರೆ ಬಾಯಲ್ಲಿ ನೀರು ಬರುತ್ತೆ. ನನ್ನಂತೂ ತುಂಬ ಫೇವ್ರೇಟ್ ಇದು. ನನ್ನ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ನನಗೆ ಇದೇ ಪಲ್ಯ ಆಗಬೇಕು. ಮೀನು ಬೇಡ, ಕೋಳಿ ಬೇಡ, ಏನೂ ಬೇಡ. ಟೇಸ್ಟ್ ನೋಡೋಲ್ಲ. ಚೆನ್ನಾಗಿದೆ ಅಂತ ಹೇಳಲಿಕ್ಕೇನಿಲ್ಲ, ತುಂಬ ಚೆನ್ನಾಗಿದೆ. ಉಪ್ಪು ಜಾಸ್ತಿ ಇಲ್ಲ, ಕಡಲೆ ಮಿಕ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಹಲಸಿನಕಾಯಿ ಸಿಕ್ಕಿದರೆ ನೋಡಿ ಈ ರೀತಿ ಮಾಡಿಬಿಟ್ಟು ಪಲ್ಯ ಮಾಡಿ. ಮಳೆಗಾಲದಲ್ಲಿ ಬೇಕಾಗತ್ತೆ ಇಂಥ ಪಲ್ಯ, ತುಂಬ ಇಷ್ಟ. ಇದೊಂದು 2-3 ವರ್ಷದವರೆಗೂ ಏನು ಹಾಳಾಗಲ್ಲ ಇದು ಉಪ್ಪಲ್ಲಿ ಹಾಕಿಟ್ರೆ. ಹಲಸಿನ ಹಣ್ಣು ಡಿಶ್ ಅಂತೂ ಸೂಪರಾಗಿದೆ. ಪಲ್ಯ ಅಂದರೆ ಪಲ್ಯ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ನನ್ನ ಲಾಂಗ್ ವೀಡಿಯೋಸಲ್ಲಿ ಲೈಕ್ ಕೊಟ್ಟು ನಂತರ ಹೈಪ್ ಬರುತ್ತೆ. ನಿಮಗೆ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಹೈಪ್ ಕೊಡಿ, ನನ್ನ ವೀಡಿಯೋಸ್ಗೆ ಹೈಪ್ ಕೊಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಹೇಗಿತ್ತು ನನ್ನ ಮಿನಿ ಲಾಗ್, ಹಾಗೆ ಈ ಪಲ್ಯ ಹೇಗಿತ್ತು ಅಂತ ಹೇಳಿ. ನೀವು ತಿಂದಿದ್ದೀರಾ ಅಂತಲೂ ಹೇಳಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.